ಯಾರು ಹೇಳ್ತೀರಿ? ವರ್ಣದ ಬಗ್ಗೆ ಅರ್ಥವನ್ನ ಯಾರು ಹೇಳ್ತೀರಿ? ವರ್ಣ ಎಂದರೇನು? ಸೊ ವರ್ಣ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ವರ್ಣ ಅಂತ ಹೇಳಿದ್ರೆ ಸಾಮಾನ್ಯ ಅರ್ಥದಲ್ಲಿ ಬಣ್ಣ ಅಂತ ಹೇಳ್ತೀವಿ. ವರ್ಣ ವಿಚ್ ಮೀನ್ಸ್ ಕಲರ್. It is a common meaning. Along with, we will discussion some different meanings about ವರ್ಣ. ಇದ್ರ ಜೊತೆ ಕೇವಲ ವರ್ಣ ಅಂತ ಹೇಳಿದ್ರೆ ಬಣ್ಣ ಒಂದೇ ಅಲ್ಲ, ಇದ್ರ ಜೊತೆಗೆ ಬೇರೆ ಬೇರೆ ಅರ್ಥಗಳನ್ನು ನಾವು ನೋಡ್ತೀವಿ. ನಾವು ವರ್ಣ ಅಂತ ಹೇಳಿದ್ರೆ ಒಂದು ಕರ್ತವ್ಯ, ವರ್ಣ ಅಂತ ಹೇಳಿದ್ರೆ ಒಂದು ಜವಾಬ್ದಾರಿ, ಅದು ಒಂದು ಪಾತ್ರ, ಅದು ಒಂದು ವರ್ತನೆ, ಅದು ಒಂದು ಜ್ಞಾನ, ಅದು ಒಂದು ಗುಂಪು. ಈ ರೀತಿಯಾಗಿ ನಾವು ಅರ್ಥವನ್ನ ಹೇಳ್ತೀವಿ ನಾವಲ್ಲಿ. ವರ್ಣ ವಿಚ್ ಮೀನ್ಸ್ ನಾಟ್ ಓನ್ಲಿ ಎ ಕಲರ್, ಬಟ್ ಇಟ್ ಈಸ್ ಒನ್ ಆಫ್ ದಿ ಡ್ಯೂಟಿ and responsible and behavior and knowledge and as a specific group in our society. So that is called varna. Literally meaning the varna as a color and has a role and behavior and knowledge, and it is one of the responsible as well as one of the duty. ಒಂದು ಕರ್ತವ್ಯ, ಅದು ವರ್ಣ ಎನ್ನುವಂಥದ್ದು ಒಂದು ಕರ್ತವ್ಯ, ಒಂದು ಜವಾಬ್ದಾರಿ, ಒಂದು ಜ್ಞಾನ, ಒಂದು ವರ್ತನೆ, ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ. ಒಂದು ಸಿಸ್ಟಮ್, ಎ ಪರ್ಟಿಕ್ಯುಲರ್ ಸಿಸ್ಟಮ್ ಇನ್ ಅವರ್ ಸೊಸೈಟಿ. ದ ವರ್ಣಾಸ್ we may be observed in ancient society. The society divided by 4 ವರ್ಣಾಸ್. ಸಮಾಜ ಎನ್ನುವಂಥದ್ದು 4 ವರ್ಣಗಳಿಂದ ವಿಭಜಿತವಾಗಿತ್ತು ಅಂತ ಹೇಳ್ತೀವಿ ನಾವಲ್ಲಿ. ಸಾಂಪ್ರದಾಯಿಕ ಸಮಾಜ, ದ ಟ್ರೆಡಿಷನಲ್ ಸೊಸೈಟಿ ಕ್ಲಾಸಿಫೈಡ್ ಬೈ ವರ್ಣಾಸ್ into 4 groups. 4 ಸಮೂಹಗಳಿಂದ ಸಾಂಪ್ರದಾಯಿಕ ಸಮಾಜ ಎನ್ನುವಂಥದ್ದು ವಿಭಜಿತವಾಗಿತ್ತು. ಎಕ್ಸಾಂಪಲ್: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. These are 4 varnas. First one Brahmin, second one Kshatriya, third one Vaishya, and last one Shudra. There are 4 varnas in our traditional society. Some statements of varnas. According to Vanaparva of Mahabharata, Brahmana born for the dharma. It is one of the practice. It is not a race or it is not a lineage. ಬ್ರಾಹ್ಮಣ ಎನ್ನುವಂಥದ್ದು ಒಂದು ಧರ್ಮ ಪರಿಪಾಲನೆಗಾಗಿ ಬ್ರಾಹ್ಮಣ ಎನ್ನುವಂಥದ್ದು ಹುಟ್ಟಿರ್ತಕ್ಕಂಥದ್ದು, ಅಥವಾ ವರ್ಣ ಎನ್ನುವಂಥದ್ದು ಹುಟ್ಟಿರ್ತಕ್ಕಂಥದ್ದು. ಇದು ಜನಾಂಗ ಅಲ್ಲ, ಅಥವಾ ಒಂದು ಕುಲ ಅಲ್ಲ, ಅಥವಾ ಇದು ಒಂದು ಆಚರಣೆ ಅಲ್ಲ. ಇದು ವರ್ಣ ಎನ್ನುವಂಥದ್ದು ಆಚರಣೆ ಅಲ್ಲ. ವರ್ಣ ಇಟ್ ಈಸ್ ನಾಟ್ ಎ ಪ್ರಾಕ್ಟೀಸ್. ವರ್ಣ ಇಟ್ ಈಸ್ ನಾಟ್ ಎ ಸ್ಯಾಕ್ರಿಮೆಂಟ್ಸ್, ಬಟ್ ಇಟ್ ಈಸ್ ಒನ್ ಆಫ್ ದಿ ಧರ್ಮ, which means one of the system in our traditional society. ಇದು ಒಂದು ವ್ಯವಸ್ಥೆ, ಇದು ಒಂದು ಜನ ಅಥವಾ ಒಂದು ಕುಲ ಅಥವಾ ಒಂದು ಜಾತಿ ಅಲ್ಲ. ವರ್ಣ ಎನ್ನುವಂಥದ್ದು ಇದು ಒಂದು ಧರ್ಮದ ಅನುಸಾರಕ್ಕಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ವ್ಯವಸ್ಥೆ. ಇದು
ಇಟ್ ಈಸ್ ಎ ರೆಸ್ಪಾನ್ಸಿಬಲ್ ರೋಲ್, ಜವಾಬ್ದಾರಿ ಇರ್ತಕ್ಕಂಥ ಒಂದು ಪಾತ್ರ ಇದು. ಅಂಡ್ ಎ ಪೆಕ್ಯುಲರ್ ಬಿಹೇವಿಯರ್, ಇಟ್ ಹ್ಯಾಸ್ ಪೆಕ್ಯುಲರ್ ಬಿಹೇವಿಯರ್, ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ವರ್ತನೆಗಳನ್ನು ಒಳಗೊಂಡಿರ್ತಕ್ಕಂಥ. ಅಕಾರ್ಡಿಂಗ್ ಟು ಭಗವದ್ಗೀತೆಯ ಪ್ರಕಾರ ಮನುಷ್ಯನು ಹುಟ್ಟಿನಿಂದಲೇ ಮನುಷ್ಯನಾಗಲು ಸಾಧ್ಯವಿಲ್ಲ. ಮ್ಯಾನ್ ಬಿಕಮ್ ಮ್ಯಾನ್ ಫ್ರಮ್ ಬಾರ್ನ್, ನಾಟ್ ಪಾಸಿಬಲ್. ಬಟ್ ಮ್ಯಾನ್ ಬಿಕಮ್ ಎ ಮ್ಯಾನ್ ಅಮಾಂಗ್ ಮೆನ್ ಓನ್ಲಿ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಮನುಷ್ಯ ಹುಟ್ಟಿನಿಂದ ಮಾತ್ರ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾನ್ ಬಿಕಮ್ ಎ ಮ್ಯಾನ್ not only born from his parents or from his birth, but man become man among men only. ಮನುಷ್ಯನಾಗೋದು ಮನುಷ್ಯರ ಜೊತೆಯಲ್ಲಿ. ಎಂಥ ಮನುಷ್ಯರ ಜೊತೆಯಲ್ಲಿ? ದಟ್ ಈಸ್ ಗುಡ್ ಬಿಹೇವಿಯರ್, ನೋಬಲ್ ಥಾಟ್ಸ್ and good opinions and good conversation, so and so. ಇವೆಲ್ಲ ಇದ್ದಾಗ ಮಾತ್ರ ಮಾನವನಾಗಬಲ್ಲ. ಅದರ್ವೈಸ್ ಬಿಕಮ್ ಎಗನೆಸ್ಟ್ ಟು ಆಂಟಿ ಹ್ಯೂಮನ್ ಬೀಯಿಂಗ್. ಇಲ್ಲ ಅಂತ ಹೇಳಿದ್ರೆ ಏನಾಗ್ತಾನೆ ಅಂತ ಹೇಳಿದ್ರೆ ಅವನು ಮಾನವನಿಗೆ ವಿರುದ್ಧವಾಗಿರ್ತಾನೆ ಅವನಲ್ಲಿ. ದ ಭಗವಾನ್ ಶ್ರೀ ಕೃಷ್ಣ ಟೋಲ್ಡ್ ಅಬೌಟ್ ವರ್ಣ, ಎಕ್ಸ್ಪ್ಲೈನ್ ದ ವರ್ಣಾಸ್ ಟು ಅರ್ಜುನ ಡ್ಯೂರಿಂಗ್ ಕುರುಕ್ಷೇತ್ರ ವಾರ್. ಕರ್ತವ್ಯಗಳು ಮತ್ತು ಕರ್ಮಗಳ ಮೇಲೆ 4 ವರ್ಣಗಳು ಹುಟ್ಟಿಕೊಂಡಿವೆ. ದ ವರ್ಣಾಸ್ ಬಾರ್ನ್ ಡಿಪೆಂಡ್ ಅಪಾನ್ ಡ್ಯೂಟೀಸ್ ಅಂಡ್ ವರ್ಕ್ಸ್. Every human being has its own duty and work. Duty, responsible. Work, for the leading of life. ಡ್ಯೂಟಿ ಎನ್ನುವಂಥದ್ದು ಒಂದು ಜವಾಬ್ದಾರಿ. ಅದು ಕರ್ಮ ಎನ್ನುವಂಥದ್ದು ನಮ್ಮ ಜೀವನದ ನಿರ್ವಹಣೆಗೆ ಇರಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಅದು ನಮಗೊಂದು ಜೀವನ ಇದೆ, ಒಂದು ಬದುಕಿದೆ. ಆ ಬದುಕನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಸಂಪಾದನೆ ಮಾಡಬೇಕಾಗುತ್ತೆ, ದುಡಿಮೆ ಮಾಡಬೇಕಾಗುತ್ತೆ. ಆ ದುಡಿಮೆ ಮಾಡುವಂತ ಒಂದು ವ್ಯವಸ್ಥೆಯನ್ನ, ಯಾವ ಒಂದು ದುಡಿಮೆಯ ಆಧಾರದ ಮೇಲೆ ನಾನು ಜೀವನ ಮಾಡ್ತೀಯೋ ಅದನ್ನ ನಾನು ಇಲ್ಲಿ ವರ್ಣ ಅಂತ ಕರಿತೀವಿ. ಅದಕ್ಕೆ ನಾನು ಮೊದಲು ಹೇಳಿದ್ದು, ವರ್ಣ ಅಂತ ಹೇಳಿದ್ರೆ ಅದು ಒಂದು ಜವಾಬ್ದಾರಿ, ಅದು ಒಂದು ಕರ್ತವ್ಯ, ಅದು ಒಂದು ಜ್ಞಾನ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ನಾವು ವರ್ಣಗಳಲ್ಲಿ ನೋಡ್ಕೊಂಡ್ ಬರ್ತೀವಿ. ನಾವಿಲ್ಲಿ ಕೇವಲ ವರ್ಣ ಅಂತ ಹೇಳಿದ್ರೆ 4 ಮಾತ್ರ ಅಲ್ಲ, ಅವುಗಳ ಹಿಂದೆ ಇರ್ತಕ್ಕಂಥ ಒಂದು ಅರ್ಥ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ವಿಷಯ. ಅಲ್ಲಿ ನೆಕ್ಸ್ಟ್ ಒಂದೊಂದಾಗಿ ನಾವು ವರ್ಣಗಳ ಒಂದು ಲಕ್ಷಣಗಳು ಮತ್ತು ವರ್ಣಗಳ ಒಂದು ಕರ್ತವ್ಯಗಳನ್ನ ನೋಡ್ಕೊಳ್ತಾ ಬರೋಣ. ಇಲ್ಲಿ ವರ್ಣ ಎನ್ನುವಂಥದ್ದು ಗುಣಗಳನ್ನ ಅವಲಂಬಿಸಿಕೊಂಡಿರ್ತಕ್ಕಂಥದ್ದು. ಅದಕ್ಕೊಂದು ಕ್ಯಾರೆಕ್ಟರ್ ಇದೆ. ಅದಕ್ಕೆ ಇಟ್ ಹ್ಯಾಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್. ಎಕ್ಸಾಂಪಲ್, ಬ್ರಾಹ್ಮಣ ಹ್ಯಾಸ್ ಅ ಸತ್ವಗುಣ, ಸದ್ಗುಣ ಆರ್ ಸತ್ವಗುಣ, ಗುಡ್ ಕ್ಯಾರೆಕ್ಟರ್. ಬ್ರಾಹ್ಮಣ ಸತ್ವಗುಣ ಅಥವಾ ಒಳ್ಳೆಯ ಗುಣಗಳನ್ನ, ಗುಡ್ ಬಿಹೇವಿಯರ್ ಅನ್ನ ಹೊಂದಿರತಕ್ಕಂಥದ್ದು ಅಂತ ಹೇಳ್ತಾರೆ. ಅಲ್ಲಿ ತಪ್ಪು ಮಾಡದೇ ಇರತಕ್ಕಂಥ ವ್ಯಕ್ತಿ ಯಾರನ್ನ ಇದಾನಂತ ಹೇಳಿದ್ರೆ ಅವನು ಬ್ರಾಹ್ಮಣ ಎನ್ನುವಂತ ಒಂದು ಕಲ್ಪನೆ ನಮ್ಮ ಸಾಂಪ್ರದಾಯಿಕ ಸಮಾಜದಲ್ಲಿ ಇದೆ. ತಪ್ಪೇ ಮಾಡೋದಿಲ್ಲ. ಬ್ರಹ್ಮನನ್ನ ಅರಿತಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಬ್ರಾಹ್ಮಣ ಎನ್ನುವಂತ ಒಂದು ಕಲ್ಪನೆ, ಎನ್ನುವಂತ ಒಂದು ನಂಬಿಕೆ ನಮ್ಮ ಸಾಂಪ್ರದಾಯಿಕ ಸಮಾಜದಲ್ಲಿ ಇದೆ. ಸದ್ಗುಣ, ಅದಕ್ಕೆ ಹೇಳೋದು ಸತ್ವಗುಣ. ಬ್ರಾಹ್ಮಣ ಹ್ಯಾಸ್ ಸತ್ವಗುಣ ಅಂಡ್ ಗುಡ್ ಬಿಹೇವಿಯರ್, ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂಡ್ ಸೆಕೆಂಡ್ ಒನ್, ಕ್ಷತ್ರಿಯ, ರಜೋಗುಣ. ಕ್ಷತ್ರಿಯ ಹ್ಯಾಸ್ ರಜೋಗುಣ. ರಜ ವಿಚ್ ಮೀನ್ಸ್ ರಾಜ, ತೇಜಸ್ಸು, ತೇಜಸ್ಸನ್ನು ಹೊಂದಿರತಕ್ಕಂಥದ್ದು. ತೇಜಸ್ಸಿನಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೀವಿ ನಾವು.
ಅಂಡ್ ನೆಕ್ಸ್ಟ್ ವೈಶ್ಯ. ವೈಶ್ಯ ಹ್ಯಾಸ್ ತಮ ಗುಣ. ಮತ್ತೇನು ಅಂಧಕಾರ, ಅಪ್ರಬುದ್ಧತೆ ಅಂತ ಹೇಳ್ತೀವಿ ನಾವು ವೈಶ್ಯನನ್ನು. ನೆಕ್ಸ್ಟ್ ಶೂದ್ರ, ದೇರ್ ಇಸ್ ನೋ ಕ್ಯಾರೆಕ್ಟರಿಸ್ಟಿಕ್ಸ್, ಓನ್ಲಿ ಸ್ಲೇವರಿಸಮ್. ಶೂದ್ರನಿಗೆ ಯಾವುದೇ ಗುಣಗಳಿಲ್ಲ. ಅವನಿಗಿರ್ತಕ್ಕಂಥ ಒಂದೇ ಗುಣ ಅಂತ ಹೇಳಿದ್ರೆ ಗುಲಾಮತನ, ಸೇವಕತನ, ಈ ಗುಣಗಳನ್ನ ಹೊಂದಿರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಬ್ರಾಹ್ಮಣ ವರ್ಣ. ಅಕಾರ್ಡಿಂಗ್ ಟು ಮನು, ಏನು ಧರ್ಮಶಾಸ್ತ್ರಕಾರರಲ್ಲಿ ಆರಂಭಕನಾಗಿ ಬರ್ತಕ್ಕಂಥ ಋಷಿವರ್ಯ ಅಥವಾ ಚಿಂತಕ ಅಂತ ಹೇಳಿದ್ರೆ ಮನು ಅಂತ ಕರಿತೀವಿ ನಾವಲ್ಲಿ. ಆ ಮನುವಿನ ಪ್ರಕಾರ ಈ ವರ್ಣಗಳ ಉಗಮಗಳ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳನ್ನು ನಾವು ನೋಡ್ತೀವಿ ನಾವಲ್ಲಿ. ಈ 4 ವರ್ಣಗಳು ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನ ಶಿರಭಾಗದಿಂದ ಬ್ರಾಹ್ಮಣನು, ಭುಜಭಾಗದಿಂದ ಕ್ಷತ್ರಿಯನು, ತೊಡೆ ಭಾಗದಿಂದ ವೈಶ್ಯನು, ಪಾದಗಳಿಂದ ಶೂದ್ರನು ಜನಿಸಿದ ಅಂತೇಳ್ಬಿಟ್ಟು ಮನು ಎನ್ನುವಂಥವನು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ. ಅಕಾರ್ಡಿಂಗ್ ಟು ಮನು, ದ ವರ್ಣಾಸ್ ಬಾರ್ನ್ ಫ್ರಮ್ ಕ್ರಿಯೇಟರ್, ದ ಬ್ರಾಹ್ಮಿನ್ ಬಾರ್ನ್ ಫ್ರಮ್ ಪಾರ್ಟ್ ಆಫ್ ಹೆಡ್ ಆರ್ ಇಯರ್, and the second one kshatriya born from shoulder, and the third one vaishya born from thighs, and the last one shudra born from feet. So these parts are not only parts of body, but these parts indicate about responsible and duties of varnas. ಈ ದೇಹದ ಭಾಗಗಳು ಕೇವಲ ಭಾಗಗಳು ಮಾತ್ರ ಇಂಡಿಕೇಟ್ ಮಾಡೋದಿಲ್ಲ. ಇವು ಅವರ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನ ವಿವರಣೆ ಮಾಡ್ತಕ್ಕಂಥ ಒಂದು ಭಾಗಗಳು. ಬ್ರಾಹ್ಮಿನ್ ಬಾರ್ನ್ ಫ್ರಮ್ ಹೆಡ್ ಆರ್ ಕ್ರಿಯೇಟ್. ಹೆಡ್ ವಿಚ್ ಮೀನ್ಸ್ ನಾಲೆಡ್ಜ್, ಹಿಯರ್ ವಿಚ್ ಮೀನ್ಸ್ ಹಿಯರಿಂಗ್, ಲಿಸನಿಂಗ್. ಸೊ ದಿಸ್ is important part of our body. Similarly, the Brahmin has an important part of our society, the first place in our society. The head part, first place in our body. Similarly, the Brahmin, first place in our society. ಶಿರ ಎನ್ನುವಂಥದ್ದು, ತಲೆಭಾಗ ಎನ್ನುವಂಥದ್ದು ನಮ್ಮ ದೇಹದ ಪ್ರಥಮ ಭಾಗ ಅದು. ಅದೇ ರೀತಿಯಾಗಿ ಬ್ರಾಹ್ಮಣ ಎನ್ನುವಂಥವನು ಸಮಾಜದಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥವನು. He enjoyed in first place and all facilities. There is no any restrictions from other varnas or other groups. ಅವನಿಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧಗಳು ಅಥವಾ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಅವನ ಮೇಲೆ ಯಾವೂ ಇಲ್ಲ ಬೇರೆ ವರ್ಣಗಳಿಂದ. ಅವನು ಸ್ವತಂತ್ರ. ಅವನಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳು ಅವನಿಗೆ ಸಿಕ್ಕಿದವನಿಗೆ. ಬಿಕಾಸ್ ಹಿ ಈಸ್ ಎ ಫಸ್ಟ್. ಯಾಕಂತ ಹೇಳಿದ್ರೆ ಅವನು ಮೊದಲಿಗ ಅವನಲ್ಲಿ ಅಲ್ಲ. ನೆಕ್ಸ್ಟ್, ದ ಬ್ರಾಹ್ಮಿನ್ ಆಸ್ ಎ ಪ್ಯೂರ್, ಪರಿಶುದ್ಧರು. ಹಿ ಹ್ಯಾಸ್ ಎ ಗುಡ್ ಸ್ಟೇಟಸ್ ಇನ್ ಟ್ರೆಡಿಷನಲ್ ಸೊಸೈಟಿ. ಅವನು ಶುದ್ಧ, ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. He got good respect and salute from other varnas. All varnas salute to Brahmin, but Brahmin cannot salute to anybody. So that is peculiar. ಎಲ್ಲರೂ ಬ್ರಾಹ್ಮಣನಿಗೆ ಸಲ್ಯೂಟ್ ಮಾಡ್ತಾರೆ, ಆದ್ರೆ ಬ್ರಾಹ್ಮಣ ಮಾತ್ರ ಯಾರಿಗೂ ಸಲ್ಯೂಟ್ ಮಾಡೋದಿಲ್ಲ. ಬಿಕಾಸ್ he is supreme, he is superior, he is controlled all varnas from his thoughts and from his suggestions and from his supremacy. ಇವನ ಒಂದು ಉಪದೇಶಗಳಿಂದ, ಇವನ ಒಂದು ಚಿಂತನೆಗಳಿಂದ, ಇವನ ಒಂದು ಶ್ರೇಷ್ಠತೆಯಿಂದ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಣಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ಅಂಡ್ ಹಿ ಹ್ಯಾಸ್ ಸಮ್ ಫೀಚರ್ಸ್. ಇವನ್ ಕೆಲವೊಂದು ಲಕ್ಷಣಗಳಿದಾವೆ ಇವನಿಗೆ. ದಟ್ ಈಸ್ ಫಸ್ಟ್ ಒನ್, ಟಾಲರೆನ್ಸ್, ಸಹಿಷ್ಣುತೆ ಅಥವಾ ತಾಳ್ಮೆ ಅಂತೇಳಿ ಕರಿತೀವಿ, ಸಹನೆ, ಟಾಲರೆನ್ಸ್. ದ ಸೆಕೆಂಡ್ ಒನ್, ಸಿಂಪತಿ,
ಕರುಣೆ ಆರ್ ಕೈಂಡ್ನೆಸ್, ದಯೆ. ಅಂಡ್ ನೆಕ್ಸ್ಟ್ ಒನ್ ಕ್ಷಮೆ, ಫರ್ಗಿವ್ನೆಸ್. ಯಾರಾದ್ರೂ ತಪ್ಪು ಮಾಡಿದಾರೆ ಅಂತ ಹೇಳಿದ್ರೆ ಇವನೇನ್ ಬೇಜಾರಾಗೋದಿಲ್ಲ, ಇನ್ನೂ ಸರಿ ಅದ್ ಮಾಡಬೇಡ ಅಂತ ಹೇಳ್ಬಿಟ್ಟು ಕ್ಷಮಾಗುಣ ಇರ್ತೀನಿ, ಫರ್ಗಿವ್ನೆಸ್. ಅಂಡ್ ನೆಕ್ಸ್ಟ್ ಒನ್ ತ್ಯಾಗ, ಸ್ಯಾಕ್ರಿಫೈಸ್ನೆಸ್, ಟಾಲರೆನ್ಸ್, ಕೈಂಡ್ನೆಸ್, forgiveness and sacrifice. And next one non-prejudice, ಪೂರ್ವಾಗ್ರಹನಲ್ಲ ಇವನು, ಇವನಿಗೆ ಸಿಟ್ಟು ಬರೋದಿಲ್ಲ, ಇವನಿಗೆ ಸಿಟ್ಟೇ ಬರೋದಿಲ್ಲ. ಒಂದು ಸಂದರ್ಭದಲ್ಲಿ ಇವನಿಗೆ ಸಿಟ್ಟು ಬಂತು ಅಂತ ಹೇಳಿದ್ರೆ ಎದುರಾಳಿ ಯಾರು ಇರೋದಿಲ್ಲ, ವರನು ಕೊಡ್ತಾನೆ ಶಾಪನು ಕೊಡ್ತಾನೆ, ವರನು ಕೊಡ್ತಾನೆ ಶಾಪನು ಕೊಡ್ತಾನೆ. ಅಲ್ಲ, ವರ ಹೆಂಗ್ ಕೊಡ್ತಾನೆ? ವರ ಸ್ಪ್ರೇಯಿಂಗ್ ಎ ವಾಟರ್ ಫ್ರಮ್ ಹಿಸ್ ರಿಂಗ್ ಫಿಂಗರ್ ಆನ್ ದಿ ಹೆಡ್. ತನ್ನ ಉಂಗುರು ಬೆರಳಿನಿಂದ ನೀರನ್ನ ಅವನ ತಲೆ ಮೇಲೆ, ಯಾರು ಮುಂದೆ ಇರ್ತಕ್ಕಂಥ ಅವನ ಶಿಷ್ಯನ ತಲೆ ಮೇಲೆ ಸಿಂಪಡಿಸುವುದರ ಮೂಲಕ ವರವನ್ನ ಕೊಡ್ತಾನೆ. ಉಂಗುರು ಬೆರಳಿನಿಂದ ನೀರನ್ನು ಚಿಮುಕಿಸಿದರೆ ವರ, ಇಡೀ ಕೈಯಿಂದ ನೀರನ್ನ ಹಿಂಗ ಹಾಕಿದರೆ ಶಾಪ. ಹೌ ಎಕ್ಸ್ಪ್ಲೈನ್ಡ್ ಸಮ್ ಪ್ರಾಕ್ಟೀಸಸ್ ಆಫ್ ಬ್ರಾಹ್ಮಣ್ ಇನ್ ಟ್ರೆಡಿಷನಲ್ ಸೊಸೈಟಿ. ಬೆರಳಿನಿಂದ ನೀರನ್ನು ಚಿಮುಕಿಸಿದರೆ ವರ, ಕೈಯಿಂದ ನೀರನ್ನು ಹಾಕಿದರೆ ಶಾಪ. ಸೊ ಹಾಗೆ he is a non-prejudiced person. And cleanliness or purity, ಸ್ವಚ್ಛತೆ, ಶುದ್ಧತೆ, ಶುಭ್ರತೆ, ಮಡಿವಂತಿಕೆ ಅಂತ ಕರಿತೀವಿ ನಾವು. ಪ್ಯೂರಿಟಿ, ಬಹಳ ಮಡಿವಂತಿಕೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಿಟ್ಟು ತಣ್ಣೀರಿನ ಸ್ನಾನ ಮಾಡಿಬಿಟ್ಟು ಒದ್ದೆ ಬಟ್ಟೆಯನ್ನು ಹಾಕೊಂಡ್ಬಿಟ್ಟು ಜನಿವಾರವನ್ನು ಧರಿಸ್ಕೊಂಡ್ಬಿಟ್ಟು ಕಪ್ಪಿನ ಕಮಂಡಲವನ್ನು ಹಿಡ್ಕೊಂಡ್ಬಿಟ್ಟು ದೇವರ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಇವನ ಶುದ್ಧತೆ. ಸೊ ಆಸ್ ಎ ಡಿವೋಟರ್, ಒಬ್ಬ ಭಕ್ತ ಇವನು, ದೇವರ ಆರಾಧಕ. ಆಸ್ ಎ ಪ್ರೀಸ್ಟ್, ಆಸ್ ಎ ಪ್ರೇಯರ್ ಆಫ್ ಗಾಡ್, ದೇವರನ್ನು ಪೂಜಿಸುವನು, ಪೂಜಾರಿ, ಇವರೊಬ್ಬ ಪೂಜಾರಿ, ಅರ್ಚಕ. ಅಂಡ್ ಈ ಬಿಲೀವ್ ದ ಗಾಡ್, ದೇವರಲ್ಲಿ ಅಚಲವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವನು, ದೇವರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವನು. ಅಂಡ್ ಎ ಟ್ರಾವೆಲರ್ ಆರ್ ಟೂರಿಸ್ಟ್, ಪ್ರವಾಸಿ, ಯಾತ್ರಾ ಸ್ಥಳಗಳಿಗೆ ಪ್ರವಾಸವನ್ನ ಕೈಗೊಳ್ತಕ್ಕಂಥದ್ದು. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ಕೊಂಡ್ ಬಂದಿದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ತಳಹದಿಯಲ್ಲಿ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡುವುದು ಅಂತ ಹೇಳ್ಬಿಟ್ಟು ಒಂದು ಸಬ್ ಪಾಯಿಂಟ್ ಇತ್ತು. ಹಾಗೆ ಇಲ್ಲಿ ಬ್ರಾಹ್ಮಣ ಎನ್ನುವಂಥವನು ಒಬ್ಬ ಪ್ರವಾಸಿ, ಒಬ್ಬ ಟ್ರಾವೆಲರ್, ಒಬ್ಬ ಟೂರಿಸ್ಟ್. ಪ್ರವಾಸಿ ತಾಣಗಳಿಗೆ ಅವನು ಸಂಚಾರ ಮಾಡ್ತಲೇ ಇರ್ತಾನ. ಅವನಲ್ಲಿ ಕಾರಣ ಗೆಟ್ ಎ ಮೆಥಡ್ ಆಫ್ ಸಾಲ್ವೇಷನ್, ಮುಕ್ತಿಯನ್ನು ಪಡಿಲಿಕ್ಕೆ, ಮುಕ್ತಿಯನ್ನು ಸಾಧನೆ ಮಾಡಲಿಕ್ಕೆ, ಸದ್ಗತಿಯನ್ನ ಪಡಿಲಿಕ್ಕೆ. ದಟ್ ಈಸ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಬ್ರಾಹ್ಮಣ್. ಅಂಡ್ ಪೀಸ್ಫುಲ್ನೆಸ್, ಶಾಂತಿ. ಇವನಿಗೆ ದುಡುಕ್ಬೇಕು ಎನ್ನುವಂಥದ್ದಿಲ್ಲ, ಕ್ರೂರಿ ಎನ್ನುವಂಥದ್ದಿಲ್ಲ. ಯಾರೇ ಅವಮಾನ ಮಾಡಿದ್ರು ಸಹ ಇವನು ಸೌಮ್ಯವಾಗಿನೇ ಇವನು ಕೇಳಿಸ್ಕೊಳ್ತಾನೆ. ಎಕ್ಸಾಂಪಲ್ ಕೌಟಿಲ್ಯ, ಎಷ್ಟೆಲ್ಲ ಅವಮಾನಗಳಾದವು, ಆದ್ರೆ ಮಯೂರ ಸಂಸ್ಥಾನಕ್ಕೆ ಬಂದುಬಿಟ್ಟು ತನ್ನ ಎಲ್ಲಾ ವ್ಯವಸ್ಥೆಗಳನ್ನ, ತನ್ನ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸೇಡನ್ನ ತೀರಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾನೆ ಅವನಲ್ಲಿ. ಸೊ ಹಾಗೆ ಬಹಳ ಶಾಂತಿಯುಕ್ತವಾಗಿರ್ತಕ್ಕಂಥ ವ್ಯಕ್ತಿ ಈ ಬ್ರಾಹ್ಮಣ. ಅದಕ್ಕೆ ಹೇಳೋದು, ವರ್ಣ ಇಸ್ ನಾಟ್ ಓನ್ಲಿ ಎ ಕಲರ್, ಬಟ್ ಇಟ್ ಹ್ಯಾಸ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಬ್ರಾಹ್ಮಣ್. ಬ್ರಾಹ್ಮಣ ಅನ್ನಂತೆ ಕೆಲವೊಂದು ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ: ಟಾಲರೆನ್ಸ್, ಕೈಂಡ್ನೆಸ್, ಫರ್ಗಿವ್ನೆಸ್, ಸ್ಯಾಕ್ರಿಫೈಸ್ನೆಸ್, non-prejudice, purity, devoter, believed in God, traveler and peaceful person. ಸಹಿಷ್ಣು ವ್ಯಕ್ತಿ, ದಯೆ, ಕ್ಷಮೆ, ತ್ಯಾಗ, ಪೂರ್ವಾಗ್ರಹಗಳಿಲ್ಲದಿರುವುದು, ಸ್ವಚ್ಛತೆ, ಭಕ್ತ, ದೇವರಲ್ಲಿ ನಂಬಿಕೆ, ಪ್ರವಾಸಿ, ಶಾಂತಿಯುಕ್ತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ
ಅವನು ಬ್ರಾಹ್ಮಣ. ಅಂಡ್ ನೆಕ್ಸ್ಟ್, ವಾಟ್ ಇಸ್ ದ ಡ್ಯೂಟೀಸ್ ಆಫ್ ಬ್ರಾಹ್ಮಣ್? Yes, the Brahmin has a peculiar duties in traditional society. Example, as a priesthood, ಒಬ್ಬ ಪುರೋಹಿತ, ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಒಬ್ಬ ಪುರೋಹಿತ ಏನಕ್ಕೆ ಆರಾಧನೆ ಮಾಡ್ತಾನೆ? ಫಾರ್ ದಿ ವೆಲ್ಫೇರ್ ಆಫ್ ಅವರ್ ಸೊಸೈಟಿ, ಸಮಾಜದ ಕಲ್ಯಾಣಕ್ಕಾಗಿ, ಸಮಾಜದ ಶ್ರೇಯಸ್ಸಿಗಾಗಿ, ಸಮಾಜದ ಒಳಿತಿಗಾಗಿ, ಸರ್ವ ಜನರ ಸುಖ ಶಾಂತಿಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಬ್ಬ ಪುರೋಹಿತ ಬ್ರಾಹ್ಮಣ. ಅವನ ಕರ್ತವ್ಯನೇ ಅದು. ಪೂಜೆ ಮಾಡ್ಬೇಕಾಗಿರ್ತಕ್ಕಂಥದ್ದೇ ಅವನ ಕರ್ತವ್ಯ. ಅವನೇನು ವ್ಯವಸಾಯ ಮಾಡ್ಬೇಕಾಗಿಲ್ಲ, ಅವನೇನು ಕೂಲಿ ಮಾಡ್ಬೇಕಾಗಿಲ್ಲ, ಸಮಾಜಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಾಗಿರ್ತಕ್ಕಂಥದ್ದೇ ಅವನ ಕರ್ತವ್ಯ. ಸೊ ದಟ್ ಈಸ್ ಇಂಪಾರ್ಟೆಂಟ್, priesthood. ಅಂಡ್ ನೆಕ್ಸ್ಟ್ ಒನ್, ಲರ್ನಿಂಗ್ ಅಂಡ್ ಟೀಚಿಂಗ್, ಕಲಿಯುವುದು ಮತ್ತು ಕಲಿಸುವುದು. ವೇದಗಳನ್ನ, ಪುರಾಣಗಳನ್ನ, ಶಾಸ್ತ್ರಗಳನ್ನ, ನೆಕ್ಸ್ಟ್ ಇನ್ನಿತರವಾಗಿರ್ತಕ್ಕಂಥ ಒಂದು ವಿದ್ಯೆಗಳನ್ನ ಕಲಿಬೇಕಾಗಿರ್ತಕ್ಕಂಥದ್ದು ಇವನ್ ಕರ್ತವ್ಯ. ಕಲ್ತಿದ್ದನ್ನ ತಾನು ಸ್ವಾರ್ಥಕ್ಕಾಗಿ ಇಟ್ಕೊಳಂಗಿಲ್ಲ, ಅದನ್ನ ಕಲಿಸ್ಬೇಕದ್ನ. ಯಾರಿಗೆ ಕಲಿಸ್ತದ ಇವನು? ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯರಿಗೆ. ಕೆಲವೊಂದು ವೈಶ್ಯರಿಗೆ ಮಾತ್ರ ಕಲಿಸ್ತಿದ್ದ, ಶೂದ್ರರಿಗೆ ಕಲಿಯುವಂತ ಹಕ್ಕು ಇಲ್ಲ. ಆಗಿನ ಸಮಾಜದಲ್ಲಿ, ಸಾಂಪ್ರದಾಯಿಕ ಸಮಾಜದಲ್ಲಿ ಈ ವೇದಗಳನ್ನ ಕಲಿತಕ್ಕಂಥದ್ದು, ಓದ್ತಕ್ಕಂಥದ್ದು ಅಥವಾ ಇನ್ನಿತರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಶೂದ್ರರಿಗೆ ಬಹಿಷ್ಕರಿಸಿತ್ತು. ಇವನ ಕೆಲಸ ಏನು? ವೇದ ಪುರಾಣ ಶಾಸ್ತ್ರಗಳನ್ನ ಕಲಿಯೋದು, ಬೇರೆಯವರಿಗೆ ಕಲಿಸುವುದು. ಇದು ಒಂದು. ಅಂಡ್ ನೆಕ್ಸ್ಟ್, ಆಸ್ ಎ ಥಿಂಕರ್ ಅಬೌಟ್ ಸೊಸೈಟಿ, ಚಿಂತಕ, ಸಮಾಜದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಬ್ಬ ಚಿಂತಕ. ಇವನು ಚಿಂತನೆ ಮಾಡ್ಬೇಕಾಗಿತ್ತು. ಯಾವ್ದ್ರ ಬಗ್ಗೆ? ಸಮಾಜದ ಒಳಿತು ಕೆಡುಕುಗಳ ಬಗ್ಗೆ ಇವನು ಚಿಂತನೆ ಮಾಡಬೇಕಾಗಿತ್ತು. ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಇವನು ಕೊಡಬೇಕಾಗಿತ್ತು. ಅಂಡ್ ನೆಕ್ಸ್ಟ್, ಅಚೀವ್ಮೆಂಟ್ ಆಫ್ ಫಿಲಾಸಫಿಕಲ್ ನಾಲೆಡ್ಜ್ ಆರ್ ಸ್ಪಿರಿಚುಯಲ್ ನಾಲೆಡ್ಜ್, ಆಧ್ಯಾತ್ಮಿಕ ಜ್ಞಾನದ ಸಾಧನೆ. ಪಡಿಬೇಕಾಗಿತ್ತ ಜ್ಞಾನವನ್ನ. ಸ್ವರ್ಗ ನರಕಗಳ ಕಲ್ಪನೆ, ಜನನ ಮರಣಗಳಿಂದ ಮುಕ್ತತೆ, ಈ ಒಂದು ಬಂಧನಗಳಿಂದ ಮುಕ್ತರಾಗುವುದು ಹೇಗೆ ಎನ್ನುವಂತ ಒಂದು ಸೂತ್ರಗಳನ್ನ ಸಾಧನೆ ಮಾಡ್ತಕ್ಕಂಥ ಒಬ್ಬ ಸಾಧಕ ಬ್ರಾಹ್ಮಣನಾಗಿದ್ದ. ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನೀ ಜಠರೇ ಶಯನಂ, ಇಹ ಸಂಸಾರೇ ಬಹುದುಸ್ತಾರೆ ಕೃಪಾಯೇ ಮುರಾರೆ. ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು. ಈ ಹುಟ್ಟು ಸಾವುಗಳಿಂದ ನಮ್ಮನ್ನ ಬಂಧ ಮುಕ್ತರನ್ನಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನೆ ಸದ್ಗತಿ ಅಥವಾ ಮುಕ್ತಿ ಅಂತ. ಆ ಮುಕ್ತಿಯನ್ನ ಪಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಧನೆ ಅಥವಾ ಬೇಕಾಗಿರ್ತಕ್ಕಂಥ ಒಂದು ಸೂತ್ರಗಳು ಏನು? ಯಾವುದರಿಂದ ನಾನು ಮುಕ್ತಿಯನ್ನ ಪಡೆಯಬಲ್ಲೆ ಎನ್ನುವಂತ ಒಂದು ಸಾಧನೆ ಈ ಬ್ರಾಹ್ಮಣ ಮಾಡಬೇಕಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್, ಆಸ್ ಎ ಗೈಡ್ ಟು ಅದರ್ ಕಾಸ್ಟ್ಸ್, ಬೇರೊಂದು ವರ್ಣದವರಿಗೆ ಅಥವಾ ಬೇರೊಂದು ಗುಂಪಿನವರಿಗೆ ಇವನು ಮಾರ್ಗದರ್ಶನ ಮಾಡಬೇಕಾಯಿತು. ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ ಇವನು ಮಾರ್ಗದರ್ಶನ ಮಾಡಬೇಕಾಯ್ತು, ಹೇಳ್ಬೇಕಾಯ್ತು ಸರಿ ಯಾವುದು, ತಪ್ಪು ಯಾವುದು, ಯಾವುದನ್ನು ಅಳವಡಿಸಿಕೊಳ್ಬೇಕು, ಯಾವುದನ್ನು ತಿರಸ್ಕರಿಸಬೇಕು, ಯಾವುದು ಒಳಿತು, ಯಾವುದು ಕೆಡುಕು ಎನ್ನುವಂತ ಒಂದು ವಿಚಾರಗಳ ಬಗ್ಗೆ ಇವನು ಆಸ್ ಎ ಗೈಡ್, ಆಸ್ ಎ ಟೀಚರ್, ಟೀಚಿಂಗ್ ಟು ಅನದರ್ ಕಾಸ್ಟ್ ಅಬೌಟ್ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್, what is acceptable and what is rejectable. So this is the important role of Brahmin in traditional society. ಇದು ಮುಖ್ಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಅದು ಮುಖ್ಯವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯಲ್ಲಿ. ಅಂಡ್ ಗಿವಿಂಗ್ ಎ ಸಮ್ ಸಜೆಷನ್ ಟು ಸೊಸೈಟಿ ಅಬೌಟ್ ಹಾರ್ವೆಸ್ಟಿಂಗ್, ಅಬೌಟ್ ಅಗ್ರಿಕಲ್ಚರ್, ಅಬೌಟ್ ಬಿಸ್ನೆಸ್, ಅಬೌಟ್ ಅಡ್ಮಿನಿಸ್ಟ್ರೇಷನ್, ಅಬೌಟ್ ಮ್ಯಾರೇಜ್, ಅಬೌಟ್ ರಿಲಿಜಿಯಸ್ ಫಂಕ್ಷನ್ಸ್, ಸೊ ಧಾರ್ಮಿಕ ಸಭೆ ಸಮಾರಂಭಗಳಿಗೆ, ಆಚರಣೆಗಳಿಗೆ, ಕೃಷಿ ಮಾಡಲಿಕ್ಕೆ, ವ್ಯವಹಾರ ಮಾಡಲಿಕ್ಕೆ, ಆಡಳಿತ ಮಾಡಲಿಕ್ಕೆ ಇವನು ಸಲಹೆ ಸೂಚನೆಗಳನ್ನು ಮಾಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಇವನು ಆಧ್ಯಾತ್ಮಿಕ ಚಿಂತಕ, ಇವನಿಗೆ ಗೊತ್ತಿರುತ್ತೆ. ಹಿ ನೋನ್ ಫ್ಯೂಚರ್ ಅಂಡ್ ಪಾಸ್ಟ್ ಅಂಡ್ ಪ್ರೆಸೆಂಟ್. ಎಸ್, ಸೊ ಅದಕ್ಕಾಗಿನೇ ಕರೆಯೋದು ಇವನನ್ನ ಬ್ರಹ್ಮನನ್ನ ಅರಿತಿರುವ ವ್ಯಕ್ತಿ ಯಾರು ಅಂತ ಹೇಳಿದ್ರೆ
ಬ್ರಾಹ್ಮಣ. ಅದಕ್ಕಾಗಿ ನಾವು ಮುಂದಿನ ಒಂದು ದಿನಗಳ ಬಗ್ಗೆ, ಮುಂದಿನ ಒಂದು ಭವಿಷ್ಯತ್ತಿನ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ರೂಪಿಸ್ಕೊಳ್ಬೇಕು ಎನ್ನುವಂತ ಒಂದು ಸಲಹೆಗಳನ್ನ ಇವನು ಕೊಡಬೇಕಾಗಿತ್ತು. ಅಂಡ್ ಮೆಥಡ್ ಆಫ್ ಸಾಲ್ವೇಷನ್, ಮೋಕ್ಷದ ವಿಧಾನಗಳು. ಯಾವ್ಯಾವ ಮೋಕ್ಷ ವಿಧಾನಗಳು? ಮೋಕ್ಷ ಪಡಿಬೇಕಂದ್ರೆ ಹೆಂಗೆ? ರಾಜಮಾರ್ಗನ, ಜ್ಞಾನ ಮಾರ್ಗನ, ಭಕ್ತಿ ಮಾರ್ಗನ, ಯೋಗ ಮಾರ್ಗನ, ಯಾವ ಮಾರ್ಗದ ಮೂಲಕ ಮೋಕ್ಷವನ್ನ ಸಾಧಿಸಬಲ್ಲವೇ ಎನ್ನುವಂತ ಒಂದು ಚಿಂತನೆಯನ್ನ, ಎನ್ನುವಂತ ಒಂದು ಸಲಹೆಯನ್ನ ಇವನು ಕೊಡಬೇಕಾಗಿತ್ತು. ಅಂಡ್ ನೆಕ್ಸ್ಟ್, ಪ್ರಾಕ್ಟೀಸಸ್ ಆಫ್ ಪುರುಷಾರ್ಥಸ್, ಪುರುಷಾರ್ಥಗಳ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ಇವನ್ ಜವಾಬ್ದಾರಿ. ಹಾಗಾದ್ರೆ ಪುರುಷಾರ್ಥಗಳು ಯಾವುಗಳನ್ನ ನಾವು ಪುರುಷಾರ್ಥಗಳು ಅಂತ ಕರಿತೀವಿ? ಪುರುಷಾರ್ಥಗಳು ಅವು 4: ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತೇಳಿ ಕರಿತೀವಿ ನಾವು. ಫಸ್ಟಿಗೆ ಧರ್ಮ ಬರುತ್ತೆ, ಆಮೇಲೆ ಅರ್ಥ, ಆಮೇಲೆ ಕಾಮ, ಆಮೇಲೆ ಮೋಕ್ಷ. ಧರ್ಮ, ಅರ್ಥ, ಕಾಮವನ್ನ ತ್ರಿವರ್ಗ ಅಂತೇಳಿ ಕರಿತೀವಿ, ಮೋಕ್ಷವನ್ನ ಅಪವರ್ಗ ಅಂತೇಳಿ ಕರಿತೀವಿ ನಾವು. ಕಾರಣ ಅಂತೇಳಿ ಹೇಳಿದ್ರೆ, ಧರ್ಮ, ಅರ್ಥ, ಕಾಮ 3 ವರ್ಗಗಳನ್ನ ನಾವು ಇಲ್ಲೇ ಅನುಭವಿಸ್ತೀವಿ. ನಾವಲ್ಲಿ ಮೋಕ್ಷ ಎನ್ನುವಂಥದನ್ನ ನಾವು ಗೊತ್ತಿಲ್ಲ, ಎಲ್ಲಿ ಅನುಭವಿಸ್ತೀವಿ ಅಂತೇಳಿ ಗೊತ್ತಿಲ್ಲ. ಹಾಗಾಗಿ ಅದನ್ನ ಅಪವರ್ಗ ಅಂತೇಳಿ ಕರಿತೀವಿ ನಾವು. ಅರ್ಥ ಮತ್ತು ಕಾಮವನ್ನ ನಾವು ಅನುಭವಿಸ್ಬೇಕು ಅಂತ ಹೇಳಿದ್ರೆ, ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಧರ್ಮಕ್ಕನುಸಾರವಾಗಿ. ಧರ್ಮ ಏನ್ ಹೇಳುತ್ತೆ? ನಿಯಮಗಳು. ಧರ್ಮ ಅಂತ ಹೇಳಿದ್ರೆ ನಿಯಮ. ಆ ನಿಯಮಗಳಿಗೆ ಅನುಸಾರವಾಗಿನೇ ನಾವು ಅರ್ಥ ಅಂತ ಹೇಳಿದ್ರೆ ಸಂಪಾದನೆ ಮಾಡಬೇಕು, ದುಡಿಮೆಯನ್ನ ಮಾಡಬೇಕು. ಸಮಾಜ ಒಪ್ಪುವ ನಿಟ್ಟಿನಲ್ಲಿ ನಾವು ದುಡಿಮೆಯನ್ನ ಮಾಡಬೇಕು, ಅದೇ ರೂಪದಲ್ಲಿ ಸಂಪಾದನೆ ಮಾಡಬೇಕು. ಕಾಮ ಅಂತ ಹೇಳ್ತೀವಿ. ಕಾಮ ಅಂತ ಹೇಳಿದ್ರೆ ಬಯಕೆಗಳು, ಆಸೆಗಳು, ಈಡೇರಿಕೆಗಳು. ಅಲ್ಲೇ ಅನೇಕ ರೀತಿಯಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಿಗೂ ಇರ್ತಕ್ಕಂಥದ್ದು ಮಾನವನ ಸಹಜ ಗುಣ. ಅವೆಲ್ಲವನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಧರ್ಮದ ಅನುಸಾರವಾಗಿನೇ ಈಡೇರಿಸ್ಕೊಳ್ಬೇಕು. ನಾನೇನಾದ್ರೂ ಒಂದು ವಸ್ತುವನ್ನು ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ವಸ್ತುವಿಗೆ ತಕ್ಕಾಗಿರ್ತಕ್ಕಂಥ ಬೆಲೆಯನ್ನ ಕೊಟ್ಟು ನಾನು ಕೊಂಡ್ಕೋಬೇಕು. ಆ ವಸ್ತು ನನಗೆ ಬೇಕು ಅಂತ ಹೇಳಿದ್ರೆ ಬೆಲೆ ಕೊಡ್ಬೇಕು. ನಾನು ಅದನ್ನ ಎಲ್ಲೇ ನನಗೆ ಬಯಕೆ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಯಾರೋ ಹತ್ರ ದಬ್ಬಾಳಿಕೆ ಮಾಡಿಬಿಟ್ಟು ಕಸ್ಕೊಳ್ಳೋದಲ್ಲ. ದಟ್ ಈಸ್ ಅಧರ್ಮ. ಅಪ್ರೆಷನ್ ಈಸ್ ನಾನ್ ರಿಲಿಜಿಯನ್, ದಟ್ ಈಸ್ ಇನ್ಹ್ಯುಮ್ಯಾನಿಟಿ. ಅದು ಮಾನವೀಯತೆ ಅಲ್ಲ. ಧರ್ಮ ಏನ್ ಹೇಳುತ್ತೆ? ನಿನಗೆ ಆ ವಸ್ತು ಬೇಕು ಅಂತ ಹೇಳಿದ್ರೆ ಆ ವಸ್ತುವಿಗೆ ತಕ್ಕಾಗಿರ್ತಕ್ಕಂಥ ಬೆಲೆಯನ್ನು ಕೊಟ್ಬಿಟ್ಟು ನೀನು ತಗೋಬೇಕು. ನೀನ್ ಬೆಲೆಯನ್ನು ಕೊಡ್ಬೇಕಂತೇಳಿ ನೀನ್ ಸಂಪಾದನೆ ಮಾಡಿರ್ಬೇಕು. ಹೆಂಗ್ ಸಂಪಾದನೆ ಮಾಡಿರ್ಬೇಕು? ಧರ್ಮಕ್ಕನುಸಾರವಾಗಿ ನೀನು ಸಂಪಾದನೆ ಮಾಡಿರ್ಬೇಕು. ಅದಕ್ಕಾಗಿನೂ ಪುರುಷಾರ್ಥ ಇವುಗಳನ್ನ ಬ್ರಾಹ್ಮಣ ಅಭ್ಯಾಸ ಮಾಡಬೇಕು, ಆಚರಣೆ ಮಾಡ್ಕೊಂಡು ಹೋಗ್ಬೇಕು. ಅದು ಮುಖ್ಯವಾಗಿರ್ತಕ್ಕಂಥ ಒಂದು ಕರ್ತವ್ಯ. ಸೊ ಇಷ್ಟು ಬ್ರಾಹ್ಮಣನ ಗುಣಗಳು, ಬ್ರಾಹ್ಮಣನ ಕರ್ತವ್ಯಗಳು ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಅವನು ಒಬ್ಬ ಪುರೋಹಿತನಾಗಿ ಕೆಲಸ ಮಾಡಬೇಕು, ಕಲಿಬೇಕು ಮತ್ತೆ ಕಲಿಸ್ಬೇಕು, ಚಿಂತನೆ ಮಾಡಬೇಕು, ಆಧ್ಯಾತ್ಮಿಕ ಜ್ಞಾನದ ಸಾಧನೆ ಮಾಡಬೇಕು, ಇತರ ವರ್ಣಗಳಿಗೆ ಮಾರ್ಗದರ್ಶಿಯಾಗಿರಬೇಕು, ಸಮಾಜದ ಕಲ್ಯಾಣಕ್ಕಾಗಿ ಸಲಹೆಗಳನ್ನು ಕೊಡಬೇಕು, ಮೋಕ್ಷದ ಸಾಧನೆಗಾಗಿ ಇರ್ತಕ್ಕಂಥ ವಿಧಾನಗಳನ್ನು ತಿಳಿಸ್ಕೊಡ್ಬೇಕು. ಕೊನೆಯದಾಗಿ ಪುರುಷಾರ್ಥಗಳನ್ನ ಅವನು ಆಚರಿಸ್ಬೇಕು, ಅಭ್ಯಾಸ ಮಾಡಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇಷ್ಟು ಬ್ರಾಹ್ಮಣನ ಒಂದು ಗುಣ ಲಕ್ಷಣಗಳು ಅಂತ ಕರಿತೀವಿ ನಾವು. ನೆಕ್ಸ್ಟ್ ಎರಡನೇದಾಗಿ ಕ್ಷತ್ರಿಯ. ದ ಕ್ಷತ್ರಿಯ ಬಾರ್ನ್ ಫ್ರಮ್ ಶೋಲ್ಡರ್ ಆಫ್ ಕ್ರಿಯೇಟರ್. ಸೃಷ್ಟಿಕರ್ತನ ಭುಜ ಭಾಗದಿಂದ ಕ್ಷತ್ರಿಯನು ಜನಿಸಿದ. ಭುಜ ಎನ್ನುವಂಥದ್ದು ಇಟ್ ಈಸ್ ಶೋಲ್ಡರ್. ಇಟ್ ಈಸ್ ನಾಟ್ ಓನ್ಲಿ ಎ ಪಾರ್ಟ್ ಆಫ್ ಅವರ್ ಬಾಡಿ, ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ರೆಸ್ಪಾನ್ಸಿಬಲ್ ಆನ್ ಡ್ಯೂಟಿ. ಈ ಭುಜ ಎನ್ನುವಂಥದ್ದು ನಮ್ಮ ದೇಹದಲ್ಲಿ ತಂದೆ ಆಗಿರ್ತಕ್ಕಂಥ ಒಂದು ಕರ್ತವ್ಯ ಜವಾಬ್ದಾರಿಯನ್ನ ಹೊಂದಿದೆ, ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ. ಎರಡನೇ ಭಾಗ ಇದು ಆಡಳಿತ ಅಂತ ಕರಿತೀವಿ ನಾವಿಲ್ಲಿ, ರಾಜ್ಯಭಾರ. ದ ಕ್ಷತ್ರಿಯ has second place in our society. He enjoyed in second place in hierarchical system. ನಮ್ಮ ಏಣಿ ವ್ಯವಸ್ಥೆಯಲ್ಲಿ ಇವನಿಗೆ ಎರಡನೇ ಸ್ಥಾನವನ್ನ ಇದೆ ಕ್ಷತ್ರಿಯ. ಇವನಿಗೆ ಒಂದು ರೀತಿಯ ಕಟುವಾಗಿರ್ತಕ್ಕಂಥ, ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಒಂದು ಭಾವನೆ ಇದೆ.
ತಾರತಮ್ಯತೆ ಇಲ್ಲ ಇವನಿಗೆ. ತಾರತಮ್ಯತೆ ಇರ್ಕೂಡ್ದು ಇವನಿಗೆ. ಬಡವ ಬಲ್ಲಿದ ಎನ್ನುವಂತ ಒಂದು ಭಾವನೆ ಇರ್ಕೂಡ್ದು ಇವನಿಗೆ. ನಮ್ಮವರು ತಮ್ಮವರು ಎನ್ನುವಂತ ಒಂದು ಭಾವನೆಯನ್ನು ಸಹ ಇವರಿಗೆ ಇರ್ಕೂಡ್ದು. ಅಂತ ಒಂದು ಗುಣ ಇವನದು. ಇವನ ಕೆಲವೊಂದು ಲಕ್ಷಣಗಳಿದಾವೆ. ಫಸ್ಟ್ ಒನ್ ಕರೇಜ್. ಧೈರ್ಯ. ಗೆಲ್ಲಬಲ್ಲೆ ಬಿಡು. ಎಲ್ಲಿ ಬೇಕಾದ್ರೂ ಹೋಗಬಲ್ಲೆ ಬಿಡು. ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಹೋಗಬಲ್ಲೆ. ಎಂತ ಎದುರಾಳಿಯನ್ನಾಗಿರ್ಲಿ ಜಯಿಸಬಲ್ಲೆ ಬಿಡು ಎನ್ನುವಂತ ಒಂದು ಧೈರ್ಯ. ಅಲ್ಲ. ನೆಕ್ಸ್ಟ್ ಡೋನರ್. ದಾನಿ. ಕೊಡುಗೈ ದಾನಿ ಅಂತ ಕರಿತೀವಿ. ಯಾರ ಬಂದು ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಎಕ್ಸಾಂಪಲ್ ದಾನ ಶೂರ ಕರ್ಣ. ಯಾರು ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ತನ್ನ ರಕ್ಷಾ ಕವಚವನ್ನೇ ಕಿತ್ಕೊಟ್ಬಿಡ್ತಾರೆ. ಯಾರು ಕೇಳಿದ್ರು ಇಲ್ಲ ಅನ್ನಲ್ಲ. ಅಂತ ಒಂದು ಭಾವನೆ, ಅಂತ ಒಂದು ಗುಣ ಕ್ಷತ್ರಿಯನಲ್ಲಿ ಇರುತ್ತೆ. ಅಂಡ್ ಲಿಬರಲಿಸ್ಟ್. ಉದಾರವಾದಿ. ಏನು ಹಿಂದೆ ಮುಂದೆ ನೋಡೋದಿಲ್ಲ. ಅಲ್ಲಿ ನನಗಾಗಿ ಅಲ್ಲ, ಇಲ್ಲಿ ಪರರಿಗಾಗಿ, ಜನರಿಗಾಗಿ, ಸಮಾಜಕ್ಕಾಗಿ ಎನ್ನುವಂತ ಒಂದು ಕಲ್ಪನೆ ಅವನಲ್ಲಿರುತ್ತೆ. ಸ್ಟೆಬಿಲಿಟಿ. ಸ್ಥಿರತೆ. ದುಃಖಗಳೇ ಬರಲಿ, ಸಂತೋಷನೇ ಬರಲಿ, ಕಷ್ಟಗಳೇ ಎದುರಾಗ್ಲಿ ಅಥವಾ ಸಮೃದ್ಧತೆನೇ ಬರಲಿ, ಹಿಗ್ಗೋದಿಲ್ಲ, ಕುಗ್ಗೋದಿಲ್ಲ. ಒಂದೇ ರೀತಿಯಾಗಿರ್ತಾನೆ. ಒಂದೇ ರೀತಿಯಾಗಿರೋದು. ಸುಖ ಬಂದಾಗ ಸಂತೋಷ ಪಡೋದು, ಕಷ್ಟ ಬಂದಾಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದು ಇವನ ಗುಣವಲ್ಲ. ಇವನು ಏನೇ ಇದ್ರು ಸಹ ಇವನು ಒಂದು ಸ್ಟೆಬಲ್ ಆಗಿರ್ತಾನ. ಅವನ ಸ್ಟೆಬಿಲಿಟಿ. ಕ್ಷತ್ರಿಯ ಹ್ಯಾಸ್ ಇಟ್ಸ್ ಓನ್ ಡ್ಯೂಟೀಸ್ and responsibles in our society. First one, protection of country or society. ರಾಷ್ಟ್ರ ರಕ್ಷಣೆ. ಕ್ಷತ್ರಿಯನ ಮುಖ್ಯ ಗುಣ ಏನು ಅಂತ ಹೇಳಿದ್ರೆ ಆಡಳಿತ. ಅದ್ರ ಜೊತೆಯಲ್ಲೇ ಸಮಾಜದ ರಕ್ಷಣೆ ಮಾಡ್ಬೇಕು, ರಾಷ್ಟ್ರ ರಕ್ಷಣೆ ಮಾಡ್ಬೇಕು. ರಾಷ್ಟ್ರವನ್ನ ರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವನು. ಸುಮ್ನೆ ಆಡಳಿತ ಅಂತ ಹೇಳ್ತಿದ್ದಂಗೆ ಸುಮ್ನೆ ದರ್ಬಾರ್ನಲ್ಲಿ ಕುಂತ್ಕೊಂಡ್ಬಿಟ್ಟು, ಅರಮನೆಯಲ್ಲಿ ಕುಂತ್ಕೊಂಡ್ಬಿಟ್ಟು ಆ ಭೋಗ ಜೀವನ ಮಾಡ್ತಕ್ಕಂಥದ್ದಲ್ಲ. ಇಲ್ಲಿ ಸಮಾಜವನ್ನ ರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವನು. ಅಂಡ್ ಸೆಕೆಂಡ್ ಒನ್, ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ಸ್. ಸಾರ್ವಜನಿಕರ ರಕ್ಷಣೆ. ಕೆಲವೊಂದು ನ್ಯೂಸೆನ್ಸ್ಗಳಿರ್ತವೆ, ಕೆಲವೊಂದು ದೌರ್ಜನ್ಯಗಳಿರ್ತವೆ, ದಬ್ಬಾಳಿಕೆಗಳಿರ್ತವೆ, ಹಿಂಸೆಗಳಿರ್ತವೆ, ಅಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಶೋಷಣೆಗಳಿರ್ತವೆ. ಅವೆಲ್ಲವುಗಳಿಂದ ಮುಕ್ತವಾಗಿ ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇವಂದಿರುತ್ತೆ, ರಾಜಂದಿರುತ್ತೆ. ರಾಜನೇ ಬಂದಲ್ಲಿ ಅಥವಾ ಇದ್ ಮಾಡೋದಿಲ್ಲ. ಅಲ್ಲಿ ಅವನ ಒಂದು ಪ್ರತಿನಿಧಿಗಳು. ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್, ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್. ರಾಜನ ಪ್ರತಿನಿಧಿಗಳಾಗಿ ಅವನ ಆಡಳಿತವನ್ನ ನಡೆಸ್ತಕ್ಕಂಥ ಅಧಿಕಾರಿಗಳು ಆ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ತಗೊಂಡಿರ್ಬೇಕು. ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕರೋನಾ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನೇ ಬಂದ್ಬಿಟ್ಟು ಇಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅವ್ರ ಪರವಾಗಿ, ಆಡಳಿತದ ಪರವಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳಿರ್ತಾರೆ, ತಾಲೂಕು ಅಧಿಕಾರಿಗಳಿರ್ತಾರೆ, ದಂಡಾಧಿಕಾರಿಗಳಿರ್ತಾರೆ, ರಕ್ಷಣಾಧಿಕಾರಿಗಳಿರ್ತಾರೆ, ಸಮಾಜ ಕಲ್ಯಾಣಾಧಿಕಾರಿಗಳಿರ್ತಾರೆ, ವೈದ್ಯರುಗಳಿರ್ತಾರೆ. ಈಗ ಬೇರೆ ಬೇರೆ ವಿಭಿನ್ನ ರೂಪದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾರೆ. ಹಾಗೆ ಕ್ಷತ್ರಿಯನ ಒಂದು ಪರವಾಗಿ. ಅಂಡ್ ನೆಕ್ಸ್ಟ್, ಸಾರ್ವಜನಿಕರಿಗೆ ಶಾಂತಿಯುತವಾಗಿರ್ತಕ್ಕಂಥ ವಾತಾವರಣ. ಭಯ ಪಡಬಾರ್ದು. ಭಯ ಹುಟ್ಟಿಸುವಂತ ವಾತಾವರಣ ಸಮಾಜದಲ್ಲಿ ಇರಬಾರ್ದು. ನಿರ್ಭೀತವಾಗಿ ಜನರು ಯಾವ ಹೊತ್ತಿನಲ್ಲಿ ಬೇಕಾದರೂ ಸಾರ್ವಜನಿಕ ಸ್ಥಳದಲ್ಲಿ ಓಡಾಡುವಂತ ಒಂದು ಅವಕಾಶವನ್ನ, ವಾತಾವರಣ ಕಲ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆ. ರಾಮರಾಜ್ಯ ಅಂತ ಹೇಳ್ತೀವಿ ನಾವು. ರಾಮರಾಜ್ಯ ಯಾವಾಗ ಮಧ್ಯರಾತ್ರಿಯಲ್ಲಿ ಒಬ್ಬ ಯುವತಿ ಒಂಟಿಯಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಿ ತನ್ನ ಮನೆ ಸೇರ್ಕೊಳ್ತಾಳ ಸುರಕ್ಷಿತವಾಗಿ, ಅದೇ ರಾಮರಾಜ್ಯ. ಅಂತ ಒಂದು ವ್ಯವಸ್ಥೆಯನ್ನ, ಅಂತ ಒಂದು ಸನ್ನಿವೇಶವನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಕ್ಷತ್ರಿಯಂದು. ನೆಕ್ಸ್ಟ್, ತಪ್ಪಿತಸ್ಥರಿಗೆ ಶಿಕ್ಷೆ. ಪನಿಷ್ಮೆಂಟ್ ಟು ಕ್ರಿಮಿನಲ್ಸ್. ಯಾರು ತಪ್ಪನ್ನು ಮಾಡ್ತಾರೋ ನಿರ್ದಾಕ್ಷಿಣ್ಯವಾಗಿ ಅವರನ್ನ ಶಿಕ್ಷಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ಕ್ಷತ್ರಿಯಂದು. ಅವರು ತನ್ನ ರಿಲೇಟಿವೇ ಆಗಿರ್ಲಿ, ತನ್ನ ಆಸ್ಥಾನದವರೇ ಆಗಿರ್ಲಿ, ತಮ್ಮ ಬಂಧು ಬಳಗ ಅಥವಾ ತನ್ನ ಮಗನೇ ಆಗಿರ್ಲಿ, ತಪ್ಪೆ. ತಪ್ಪು ಮಾಡಿರ್ತಕ್ಕಂಥ ಯಾರೇ ಅಪರಾಧಿ ಆಗಿರ್ಲಿ ಅವರನ್ನು ಶಿಕ್ಷಿಸಬೇಕಾಗಿರ್ತಕ್ಕಂಥದ್ದು
ಕ್ಷತ್ರಿಯನ ಕರ್ತವ್ಯ. ಶಿಕ್ಷಿಸಲೇಬೇಕದು. ಯಾಕಂತ ಹೇಳಿದ್ರೆ ಯಾರು ಮಾಡಿದ್ರೆ ತಪ್ಪು ತಪ್ಪೆ. ಗಿಲ್ಟಿ ಮಸ್ಟ್ ಬಿ ಪನಿಷ್ಡ್. ಅಪರಾಧಿ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದು ಅಂಡ್ ನೆಕ್ಸ್ಟ್, ಅಸಮರ್ಥರಿಗೆ ಅವಕಾಶ. ಪ್ರಿಫರೆನ್ಸ್ ಫಾರ್ ದಿ ಇಲ್ಎಲಿಜಿಬಲ್ಸ್, ಹ್ಯಾಂಡಿಕ್ಯಾಪ್ಡ್ಸ್, ವಿಡೋಸ್, ಪೇಷಂಟ್ಸ್, ಸೋನ್ಸು. ಅಸಮರ್ಥರಿರ್ತಾರೆ, ರೋಗಿಗಳಿರ್ತಾರೆ, ಕೈಲಾಗದವ್ರು ಇರ್ತಾರೆ, ಅಂಗವಿಕಲರು ಇರ್ತಾರೆ, ವೃದ್ಧರು ಇರ್ತಾರೆ, ವಿಧವೆಯರು ಇರ್ತಾರೆ, ಬಡವರು ಇರ್ತಾರೆ, ಇನ್ಯಾರೋ ಇರ್ತಾರೆ. ಅವರಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು, ಅವರಿಗೆ ಅವಕಾಶಗಳನ್ನು ಕೊಡಬೇಕು, ಅವರಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗುವಂತೆ ಮಾಡಬೇಕು, ಅವ್ರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಅದು ಇವನ ಕರ್ತವ್ಯ. ನೆಕ್ಸ್ಟ್ ಒನ್, ವಾರ್, ವಿಕ್ಟರಿ ಅಂಡ್ ಡೆತ್. ಯುದ್ಧ, ಜಯ, ವೀರ ಮರಣ ಅಂತ ಕರಿತೀವಿ. ಕ್ಷತ್ರಿಯನ ಮರಣವನ್ನ ನಾವು ವೀರ ಮರಣ ಅಂತ ಹೇಳ್ತೀವಿ. ನೋಡ್ರಿ, ನಾವು ನಮ್ಮ ಬಾರ್ಡರ್ನಲ್ಲಿ, ನಮ್ಮ ಭಾರತದ ಬಾರ್ಡರ್ನಲ್ಲಿ ಯಾರಾದ್ರೂ ಒಬ್ಬ ಸೈನಿಕ, ಎದುರಾಳಿ ಸೈನಿಕನ ಗುಂಡಿಗೆ ಬಲಿಯಾಗಿದ್ದಾನೆ ಅಂತ ಹೇಳಿದ್ರೆ ಸಾವನ್ನಪ್ಪಿದ ಅಂತ ಹೇಳಲ್ಲ, ನಾವು ಹುತಾತ್ಮ ಅಂತ ಹೇಳ್ತೀವಿ. ನಾವು ಆ ಸೈನಿಕನ ಸಾವನ್ನ ನಾವು ಹುತಾತ್ಮ ಅಂತ ಕರಿತೀವಿ. ಅದೇ ರೀತಿಯಾಗಿ ಒಬ್ಬ ಕ್ಷತ್ರಿಯ ಏನಾದ್ರೂ ಯುದ್ಧದಲ್ಲಿ ಸಾವನ್ನಪ್ಪಿದ್ರೆ ನಾವು ಸಾವನ್ನಪ್ಪಿದ ಅಂತ ಹೇಳಲ್ಲ, ವೀರ ಸ್ವರ್ಗ ಸೇರಿದ, ವೀರ ಸ್ವರ್ಗ ಅಥವಾ ವೀರ ಮರಣ ಅಂತೇಳಿ ಕರಿತೀವಿ ನಾವಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಒಂದು ಗುಣ ಅಥವಾ ಕರ್ತವ್ಯ ಅವನಲ್ಲಿರುತ್ತೆ. ಅವನಲ್ಲಿ ಧರ್ಮದ ಪರಿಪಾಲನೆಗಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಅವಕಾಶಗಳನ್ನ ಮಾಡಿಕೊಡ್ತಕ್ಕಂಥದ್ದು ಇವನ ಕರ್ತವ್ಯ. ಅದು ಯಾವುದೇ ಧರ್ಮ ಇರಲಿ. ಒಬ್ಬ ಹಿಂದೂ ಕ್ಷತ್ರಿಯ ಅಲ್ಲಿ ಇದಾನೆ ಅಂತ ಹೇಳಿದ್ರೆ ಅಲ್ಲಿ ಅನೇಕ ಧರ್ಮಗಳಿರ್ತವೆ. ಇಸ್ಲಾಂ ಇರುತ್ತೆ, ಕ್ರಿಶ್ಚಿಯನ್ ಇರುತ್ತೆ, ಬೌದ್ಧ ಇರುತ್ತೆ, ಮತ್ತಿತರ ಬೇರೆ ಬೇರೆ ಎಲ್ಲವೂ ಇರ್ತವೆ. ಅವೆಲ್ಲಾ ಧರ್ಮಗಳಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಇವನ್ ಕರ್ತವ್ಯ. ಕೇವಲ ಇವನ್ ಒಂದೇ ಅಲ್ಲ, ಇವನ್ ಯಾವ ಧರ್ಮಕ್ಕೆ ಸೇರಿದಾನ ಆ ಧರ್ಮಕ್ಕೆ ಮಾತ್ರ ಪ್ರಾತಿನಿಧ್ಯ ಕೊಡೋದಲ್ಲ, ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥ ಒಂದು ಗುಣ, ಕರ್ತವ್ಯ ಇವನಲ್ಲಿರ್ಬೇಕಾಗಿರ್ತಕ್ಕಂಥ. ಇದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಕ್ಷತ್ರಿಯದಲ್ಲಿ. ಇಷ್ಟು ಬ್ರಾಹ್ಮಣ ಮತ್ತು ಕ್ಷತ್ರಿಯ. ವರ್ಣಾಶ್ರಮ ವ್ಯವಸ್ಥೆಗಳಲ್ಲಿ ವರ್ಣ ಅಂದ್ರೇನು, ವರ್ಣದ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳು. ನೆಕ್ಸ್ಟ್, ವರ್ಣಗಳಲ್ಲಿ 4, ಆ 4ರಲ್ಲಿ ಫಸ್ಟ್ನೇದು ಬ್ರಾಹ್ಮಣ ಗುಣಗಳು ಮತ್ತು ಕರ್ತವ್ಯಗಳು. ನೆಕ್ಸ್ಟ್ ಎರಡನೇದಾಗಿ ವೈಶ್ಯನ ಗುಣಗಳು ಮತ್ತು ಕರ್ತವ್ಯಗಳು. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ ಎರಡನ್ನ ನೆಕ್ಸ್ಟ್ ಪೀರಿಯಡ್ ನಲ್ಲಿ ನೋಡೋಣಂತೆ. ಎನಿ ಡೌಟ್ಸ್? ಹೌದು, ಬ್ರಾಹ್ಮಣ ಮತ್ತು ಕ್ಷತ್ರಿಯ ಎರಡು ಹೇಳಿದ್ದೀನಿ. ಯಾಕೆ ಡೌಟಾ?